ಪರಿಚಯ ಆಗಿರ್ತಾರೆ. ಆಕೆಯನ್ನ ಕೇರಳಂಗೆ ಕರೆದೊಯ್ದಿರುವ ಸಲೀಂ ಜಲೀಲ್ ಕೇರಳಂನ ಮಲ್ಲಪ್ಪುರಂ ಜಿಲ್ಲೆಯ ಮಂಜೇರಿಗೆ ಕರೆದೊಯ್ದು ಅಲ್ಲಿಯೇ ಮಹಿಳೆ ಮತ್ತು ಆಕೆಯ 9 ವರ್ಷದ ಮಗುವಿನ ಮತಾಂತರ ಮಾಡಿರೋ ಆರೋಪ ಈಗ ಬೆಳಕಿಗೆ ಬಂದಿದೆ. ಇಷ್ಟು ದಿನ ಯುವತಿಯರ ಮತಾಂತರದ ಬಗ್ಗೆ ನಾವು ನೋಡ್ತಾ ಇದ್ವಿ. ಈಗ ವಿವಾಹಿತ ಮಹಿಳೆಯರ ಸರದಿ. ವಿವಾಹಿತ ಮಹಿಳೆ ಹಾಗೂ ಆಕೆಯ ಮಗುವನ್ನ ಕೂಡ ಮತಾಂತರ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಮಗುವಿಗೂ ಅಲ್ಲಿಯೇ ಸುನ್ನತ್ ಮಾಡಿಸಿರುವ ಆರೋಪ ಇದೆ. ಪತ್ನಿ ಕಾಣದ ಹಿನ್ನೆಲೆ ಕುಶಾಲನಗರ ಪೊಲೀಸ್ ಠಾಣೆಗೆ ಪತಿ ದೂರು ಕೊಟ್ಟಿದ್ದಾರೆ. ಕೇರಳಂನ ಮಂಜೇರಿಯಲ್ಲಿ ಮಹಿಳೆ ಮತ್ತು ಬಾಲಕ ಪತ್ತೆಯಾಗಿದ್ದಾರೆ. ಮಹಿಳೆ ಸಲೀಂ, ಸ್ನೇಹಿತ ಜಲೀಲ್ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲವ್ ಜಿಹಾದ್ ವಿರುದ್ಧ ಇವತ್ತು ಹಿಂದೂ ಪರ ಸಂಘಟನೆ ಪ್ರತಿಭಟನೆ ಮಾಡೋರಿದ್ದಾರೆ. ಎನ್ಐಎ ತನಿಖೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಕುಶಾಲನಗರದಲ್ಲಿ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ. ವಿವಾಹಿತ ಮಹಿಳೆ ಹಾಗೂ ಆಕೆಯ 9 ವರ್ಷದ ಮಗುವನ್ನ ಮತಾಂತರ ಮಾಡಿರೋ ಆರೋಪದ ಹಿನ್ನೆಲೆ ಇವತ್ತು ಕುಶಾಲನಗರದಲ್ಲಿ ಕಾಲ್ನಡಿಗೆ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ. ವಾರ ಅಷ್ಟೇ ನಡೆದ ಒಂದು ಮತಾಂತರ ಪ್ರಕ್ರಿಯೆ, ಲವ್ ಜಿಹಾದ್ ಹಾಗೂ ಒಂದು ಮಗುವಿನ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ನಾಳೆ ಮಂಗಳವಾರ 30ನೇ ತಾರೀಕು ನಿಸರ್ಗಧಾಮದ ಬಳಿಯಿಂದ ನಾವು ಬೃಹತ್ ಆಂದೋಲನಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಬೆಳಗ್ಗೆ 10:30 ಗಂಟೆಗೆ ನಾವು ನಿಸರ್ಗಧಾಮದಿಂದ ಹೊರಟು ಕುಶಾಲನಗರದ FMC ಸರ್ಕಲ್ಗೆ ಬರ್ತೇವೆ. ಅಲ್ಲಿಂದ ಕಾರ್ ಸ್ಟ್ಯಾಂಡ್ಗೆ ತೆರಳಿ ಸಭೆಯನ್ನು ಉದ್ದೇಶಿಸಿ ನಮ್ಮ ವಕ್ತಾರರೊಬ್ಬರು ಮಾತಾಡಲಿದ್ದಾರೆ. ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ ಈ ಸಂದರ್ಭದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಘೋಷಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಅವಳಿಲ್ಲಿ ನಿಸರ್ಗಧಾಮ ಟೂರಿಸಂ ಸೆಂಟ್ರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಈಗ 1.5 ತಿಂಗಳಿಂದ ನನ್ನ ಮನೆಯನ್ನು ಮಾರಿ ಹಣವನ್ನು ತಗೊಂಡು ಸಮೇತ ಹೆಂಡತಿ ಮಗು ಇಬ್ಬರು ಕಾಣ್ತಾ ಇಲ್ಲ ಅಂತೇಳಿ ಬಂದು ನಮ್ಮ ಹತ್ರ ದೂರ್ಕೊಂಡಾಗ ಹಿಂದೂ ಸುರಕ್ಷಾ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಆ ಹೆಣ್ಮಗಳನ್ನು ಎಲ್ಲಿ ಅವಳು ಅಂತ ಪತ್ತೆ ಹಚ್ಚಿ ಆ ಹೆಣ್ಮಗಳ ಅಣ್ಣ ಮತ್ತು ಅವರ ಮನೆಯವ್ರನ್ನ ಕರ್ಕೊಂಡು ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ನಾವೊಂದು ದೂರನ್ನು ದಾಖಲು ಮಾಡಿದ್ವಿ. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆದಂಥ ಸಂದರ್ಭದಲ್ಲಿ ಅವಳ ಹೆಣ್ಮಗಳ ಫೋನ್ ನಂಬರನ್ನು ಟ್ರ್ಯಾಕ್ ಮಾಡಿ ನೋಡಬೇಕಾದ್ರೆ ಆ ಫೋನ್ ನಂಬರು ಹೆಣ್ಮಗಳು ಕೇರಳದ ಮಲಪ್ಪುರಂ ಜಿಲ್ಲೆಯ ಮಂಜೇರಿ ಅಂತ ಹೇಳೋದಿದ್ದಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಪೊಲೀಸ್ನವರು ಮತ್ತು ಹಿಂದೂ ಸುರಕ್ಷಾ ಸಮಿತಿಯ ಕಾರ್ಯಕರ್ತರು ತೆರಳಿ ಆಕೆಯನ್ನು ವಾಪಸ್ ಕುಶಾಲನಗರಕ್ಕೆ ಕರ್ಕೊಂಡು ಬಂದು ಮಾತನಾಡಿಸಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಆಘಾತಕಾರಿ ಅಂಶಗಳು ನಮಗೆ ಕಂಡುಬಂತು. ಒಂದೇನು ಅಂತ ಹೇಳಿದರೆ ಈ ಹೆಣ್ಮಗಳನ್ನು ಇನ್ನೂ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇಷ್ಟು ದಿನ ಮದುವೆ ಆಗ್ತಾ ಇರೋ ಹುಡುಗಿರು ಟಾರ್ಗೆಟ್ ಆಗ್ತಾ ಇದ್ರು, ಮತಾಂತರ ಮಾಡ್ತಾ ಇದ್ರು. ಈಗ ಮದುವೆ ಆಗಿರೋ ಹೆಣ್ಮಕ್ಳನ್ನು ಬಿಡ್ತಾ ಇಲ್ಲ ಅಂದ್ರೆ ಪರಿಸ್ಥಿತಿ ಹೇಗಿದೆ? ಈ ಪ್ರಕರಣ ಹೇಗ್ ಬೆಳಕಿಗೆ ಬಂತು? ಆಕೆ ಎಲ್ಲಿನವರು? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ವಿನುತ ಯಾರನ್ನ ಈಗ ಮಹಿಳೆಯನ್ನ ಆಗ ಕರ್ಕೊಂಡು ಹೋಗಿದ್ದಾನೆ ಸಲೀಂ ಮತ್ತೆ ಜಲೀಲ್ ಅವರಿಬ್ರು, ಅದರ ಜೊತೆಗೆ ಆ ಮಹಿಳೆ ಈ ಮೂರು ಕೂಡ ಒಂದೇ ಕೇಂದ್ರದಲ್ಲಿ ಅಂದ್ರೆ ಟೂರಿಸಂ ಸೆಂಟರ್ ಏನಿದೆ ಕುಶಾಲನಗರ ಸಮೀಪದಲ್ಲಿರುವಂತಹ ಕಾವೇರಿ ನಿಸರ್ಗಧಾಮ ಅದರ ಮುಂಭಾಗದಲ್ಲಿರುವಂತಹ ಒಂದು ಟೂರಿಸಂ ಅನ್ನಂತಹ ಒಂದು ವ್ಯಾಪಾರಿ ಕೇಂದ್ರ ಇದೆ. ಅಲ್ಲಿ ಈ ಮೂರು ಕೂಡ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ತಿರುವಾಗ ಪರಿಚಯ ಆಗುತ್ತೆ. ಆ ಪರಿಚಯ ಒಂದಷ್ಟು ಸಲಿಗೆಗೆ ತಿರುಗಿ ಆ ನಂತರ ಲವ್ ಅನ್ನಂತಹ ಒಂದು ಇದಕ್ಕೆ ತಿರುಗುತ್ತೆ. ಹೀಗಾಗಿನೇ ಆ 3 ಜನರು ಕೂಡ ಅಲ್ಲಿಂದ ಒಂದಿನ ನಾಪತ್ತೆ ಆಗ್ತಾರೆ ಅನ್ನೋಂಥದ್ದು. ಅದಾದ್ಮೇಲೆ ಅವರೆಲ್ಲರೂ ಕೂಡ ಯಾವಾಗ ನಾಪತ್ತೆ ಆಗ್ತಾರೋ ಇವರ ಗಂಡ ಮಹಿಳೆಯ ಪತಿ ಯಾರಿದ್ದಾರೆ ರಾಜೀವ್ ಅನ್ನೋಂಥವ್ರು ಅವರು ಹಿಂದೂಪರ ಸಂಘಟನೆಗಳವರಿಗೆ ಮಾಹಿತಿಯನ್ನ ಕೊಡ್ತಾರೆ, ಹಿಂಗಾಗಿದೆ ನನ್ನ ಪತ್ನಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನಂತರ ಇವರೆಲ್ಲರೂ ಕೂಡ ಹೋಗಿ ಕುಶಾಲನಗರ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ಕೊಂಡು ಕೂಡಲೇ ಆ ಮಹಿಳೆಯ ಫೋನ್ ನಂಬರ್ನ ಆಧರಿಸಿ ಲೊಕೇಶನ್ ನ ಟ್ರ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಆ ಲೊಕೇಶನ್ ಕೇರಳದ ಮಂಜೇರಿನಂತಹ ಪ್ರದೇಶದಲ್ಲಿ, ಮಲಪ್ಪುರಂ ಜಿಲ್ಲೆಯ ಮಂಜೇರಿನಂತಹ ಪ್ರದೇಶದಲ್ಲಿ ಪತ್ತೆ ಆಗುತ್ತೆ. ತಕ್ಷಣವೇ ಇದು ಅನ್ಯಧರ್ಮೀಯ ವಿಷಯಗಳಾಗಿರೋದ್ರಿಂದ ಬೇರೆ ಯಾವ್ದಾದ್ರು ಸಾಮಾಜಿಕವಾಗಿ ಒಂದಷ್ಟು ಇಶ್ಯೂ ಆಗ್ಬಹುದು ತಕ್ಷಣ ಎಚ್ಚೆತ್ಕೊಳ್ಳೋಣಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಮಂಜೇರಿಗೆ ಹೋಗಿ ಹುಡುಕುವಂತ ಸಂದರ್ಭದಲ್ಲಿ ಅಲ್ಲಿ ಮಹಿಳೆ ಇರ್ತಾರೆ. ಅಷ್ಟೊತ್ತಾಗ್ಲೇ
ಮಹಿಳೆ ಮತ್ತೆ ಆ ಮಹಿಳೆಯ ಒಟ್ಟಿಗೆ ಇದ್ದಂತ ಮಹಿಳೆಯ ಮಗು ಏನಿತ್ತು 9 ವರ್ಷದ ಮಗು ಏನಿತ್ತು ಆ ಮಗುಗೂ ಕೂಡ ಸುನ್ನತನ್ನ ಮಾಡಿದ್ರು ಅನ್ನೋಂತಹದ್ದು ಒಂದಷ್ಟು ಆಘಾತಕಾರಿಯಂತಹ ಅಂಶಗಳು ಬೆಳಕಿಗೆ ಬಂದಿರುವಂತದ್ದು. ಕೂಡಲೇ ಎಚ್ಚೆತ್ಕೊಂಡಂತಹ ಪೊಲೀಸರು ಸದ್ಯ ಆ ಮೂರನ್ನು ಕೂಡ ಕಳ್ಕೊಬಂದು ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಇದುವರೆಗೆ ಒಂದಷ್ಟು ಯುವತಿಯರನ್ನ ಈ ರೀತಿ ಲವ್ ಮಾಡ್ತೀವಿ ಅಂತ ಹೇಳಿ ನಾಟಕ ಮಾಡಿ ನಂತರ ಒಂದಷ್ಟು ಲವ್ ಜಿಹಾದನ್ನ ಮಾಡ್ಲಾಗ್ತಾ ಇದೆ ಅನ್ನಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ವಿವಾಹಿತ ಮಹಿಳೆಯನ್ನ ಕರ್ಕೊಂಡೋಗಿ ಈ ರೀತಿ ಮಾಡಿರುವಂತದ್ದು ಮತ್ತೊಂದಷ್ಟು ಆಘಾತಕ್ಕೆ ಕಾರಣ ಆಗಿರುವಂತದ್ದು. ಈಗ ಹಿನ್ನೆಲೆಯಲ್ಲೇನೆ ಈಗ ಹಿಂದೂಪರ ಸಂಘಟನೆಯವರು ಇವತ್ತು ಕುಶಾಲನಗರದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಏನು ಈಗ ಟೂರಿಸಂ ಸೆಂಟರ್ ಇದೆ ಅಲ್ಲಿಂದ ಕುಶಾಲನಗರದವರೆಗೆ ಅಂದ್ರೆ ಸುಮಾರು ಒಂದು 2.5 3 ಕಿಲೋಮೀಟರ್ ಅಂತರದವರೆಗೆ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ನಂತರ ಒಂದಷ್ಟು ಪ್ರತಿಭಟನಾ ಸಭೆನೂ ಕೂಡ ನಡೆಯುತ್ತೆ. ಆ ಮೂಲಕ ಈ ಪ್ರಕರಣ ಏನಿದೆ ಅಂದ್ರೆ ಕೇರಳ ಮತ್ತೆ ಕೊಡಗು ಎರಡು ಅಂತಾರಾಜ್ಯದ ಅಲ್ಲಿ ನಡೆದಿರುವಂತಹ ಈ ರೀತಿಯ ಒಂದು ಲವ್ ಜಿಹಾದ್ನ ಪ್ರಕರಣ ಅಂತ ಹೇಳಿ ಕಂಡು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ NIA ವಿಚಾರಣೆಗೆ ಒಪ್ಪಿಸಬೇಕು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.